ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಅಂತೂ ಈ ಬೇಸಿಗೆಯಲ್ಲಿ ಹೊಸ ಕ್ರಸ್ಟ್ ಗೇಟ್ ಕೊಡಿಸುವಂತ ಭಾಗ್ಯ ಈಗ ಒದಗಿ ಬರ್ತಾ ಇದೆ ಅನ್ನುವಂಥ ನಂಬಿಕೆ ಇತ್ತು. ಆದರೆ ಈ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆದಂತೆ ಈಗ ಕಾಣಿಸ್ತಾ ಇದೆ. ಈ ಕ್ರಸ್ಟ್ ಗೇಟ್ಗಳ ತಯಾರಿಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಟಿಬಿ ಡ್ಯಾಂ ರಿಪೇರಿಗೆ ಕೂಡಿ ಬರ್ತಿಲ್ಲ ಮುಹೂರ್ತ. ಬೇಸಿಗೆಯಲ್ಲೂ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಷ್ಟ. 3 ರಾಜ್ಯ 8 ಜಿಲ್ಲೆಗಳ ಜೀವನಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ದುರಂತದ ಬಳಿಕ ಎಲ್ಲ ಕ್ರಸ್ಟ್ ಗೇಟ್ಗಳ ದುರ್ಬಲತೆ ಬಹಿರಂಗಗೊಂಡಿತು. ತಜ್ಞರು ಎಲ್ಲ 33 ಗೇಟ್ಗಳನ್ನು ಬದಲಾಯಿಸಲು ಸಲಹೆ ನೀಡಿದರು. ಆದರೆ ಕ್ರಸ್ಟ್ ಗೇಟ್ ದುರಂತ ನಡೆದು 1.5 ವರ್ಷವಾಗುತ್ತಾ ಬಂದರು. ಹೊಸ ಗೇಟ್ಗಳ ಅಳವಡಿಕೆಗೆ ಮುಹೂರ್ತ ಕೂಡಿ ಬಂದಿಲ್ಲ. ಕ್ರಸ್ಟ್ ಗೇಟ್ಗಳ ತಯಾರಿಸುವ ಕೆಲಸ ಇನ್ನೂ ಆಮೆಗತಿಯಲ್ಲಿ ಸಾಗ್ತಿದೆ. ಕಳೆದ ಬೇಸಿಗೆಯಲ್ಲೇ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಾಗುತ್ತೆ ಎನ್ನಲಾಗಿತ್ತು. ಆದರೆ ಈ ಬೇಸಿಗೆಗೂ ಗೇಟ್ ಅಳವಡಿಕೆ ಮಾಡೋದು ಅನುಮಾನವಾಗಿದೆ. ಡ್ಯಾಂನ 33 ಗೇಟ್ಗಳ ಪೈಕಿ ಕೇವಲ 16 ಕ್ರಸ್ಟ್ ಗೇಟ್ಗಳು ಮಾತ್ರ ತಯಾರಾಗಿದ್ದು, ಇನ್ನೂ 17 ಕ್ರಸ್ಟ್ ಗೇಟ್ಗಳು ತಯಾರಾಗಬೇಕಿದೆ. ಮೊನ್ನೆ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸರ್ಕಾರದ ಬಳಿ ದುಡ್ಡಿಲ್ಲ ಎಂದು ಟೀಕಿಸಿದ್ದಾರೆ. ಮಾರ್ಚ್ ಅಲ್ಲಿ ಕಂಪ್ಲೀಟ್ ಆಗ್ತತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀವಿ ಅಂತ ಆ ತರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವೆಂಬರ್ ಡಿಸೆಂಬರ್ ವರೆಗೂ ಹೋಗ್ಬೋದು. ಅಂದ್ರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲುನು ಕೂಡ ಪೇಮೆಂಟ್ ಆಗಿಲ್ಲ ಅಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವ್ನು ಕೆಲಸ ಮಾಡಲ್ಲ. ಒಂದ್ ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದಾರೆ, ಬೀದಿಗಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತೂ ಗಮನನೂ ಇಲ್ಲ. ಸದ್ಯ ಟಿಬಿ ಡ್ಯಾಂನಲ್ಲಿ 70 ಟಿಎಂಸಿ ನೀರಿದ್ದು, ಕ್ರಸ್ಟ್ ಗೇಟ್ ಕೂರಿಸಬೇಕು ಎಂದರೆ 40 ಟಿಎಂಸಿ ನೀರು ಜಲಾಶಯದಲ್ಲಿರಬೇಕು. ಇದಕ್ಕೆ ಇನ್ನೂ 30 ಟಿಎಂಸಿ ನೀರು ಖಾಲಿ ಮಾಡಬೇಕು. ಆದರೆ ಡ್ಯಾಂನಲ್ಲಿ 30 ಟಿಎಂಸಿ ನೀರು ಖಾಲಿ ಮಾಡಿದ್ರೂ ಕ್ರಸ್ಟ್ ಗೇಟ್ ಕೂರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇನ್ನೂ 17 ಗೇಟ್ಗಳನ್ನು ತಯಾರಿಸೋದು ಬಾಕಿ ಇದೆ. ಕಳೆದ 1.5 ವರ್ಷಗಳಲ್ಲಿ ನಾನಾ ಕಂಪನಿಗಳು ರೆಡಿ ಮಾಡಿದ್ದು ಕೇವಲ 16 ಗೇಟ್ಗಳನ್ನ ಮಾತ್ರ. ಹೀಗಾಗಿ ಇನ್ನು 6 ತಿಂಗಳಲ್ಲಿ 17 ಕ್ರಸ್ಟ್ ಗೇಟ್ಗಳನ್ನ ತಯಾರಿಸೋದು ಡೌಟ್ ಎನ್ನಲಾಗ್ತಿದೆ. 16 ಗೇಟ್ ಇವತ್ತು 4 ತಿಂಗಳ ಸಮಯ ಕಂಡು ತಾಣತ್ತೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡೂ ಇಲ್ಲ. ಗೇಟ್ ಹೆಂಗೆ ರೆಡಿ ಮಾಡ್ತಾರ? ಒಂದು ವೇಳೆ ಗೇಟ್ ರೆಡಿ ಆಗದೆ ಹೋದ್ರೆ ನಾಳೆ ಮಳೆಗಾಲದ ಪರಿಸ್ಥಿತಿ ಹಂಗಾಗಿ ಸರ್ಕಾರ ಚಿಂತನೆ ಮಾಡಬೇಕು. ದಯವಿಟ್ಟು ಅದೇನೋ ನೀವು ಕಾನೂನನ್ನು ಕೈ ಬಿಡ್ರಿ. ಇವತ್ತು ಆಂಧ್ರ ಪ್ರದೇಶ ದುಡ್ಡು ಕೊಡಬೇಕು ಗೇಟ್ಗೆ, ನಂತರ ಕರ್ನಾಟಕ ಆಂಧ್ರ ಪ್ರದೇಶಕ್ಕೆ ಭಾಗ ಕೊಡ್ಬೇಕಂತಕ್ಕಂಥದ್ದು ಕಾನೂನು ಅದು. ಆದರೆ ಕಾನೂನಾತ್ಮಕವಾಗಿ ಹೋಗ್ತಾ ಇದ್ರೆ ನೀವು ಆಂಧ್ರ ಕರ್ನಾಟಕದ ಮುಖ್ಯ ನೀರಾವರಿ ಅಧಿಕಾರಿಗಳನ್ನ ಒಂದು ಟಚ್ ಅಪ್ ಮಾಡಿ ಸಭೆ ಕರ್ರಿ. ಇಲ್ಲೇ ಹೋದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಗೇಟ್ ಮಾಡ್ತಕ್ಕಂಥ ಸ್ಥಳಕ್ಕೆ ಆಗಮಿಸಿ ಇದನ್ನು ವೀಕ್ಷಣೆ ಮಾಡಿ ನಮ್ಮ ಜಲಾಶಯಕ್ಕೆ ಏನಾದರೂ ನ್ಯಾಯ ಒದಗಿಸ್ಕೊಡ್ತಾರ, ಇಲ್ಲ ಮುಂದಿನ ದಿನಗಳಲ್ಲಿ ನೀವೇನು ನಮ್ಮ ರೈತರಿಂದ ವಿರೋಧ ಎದುರಿಸ್ತಾರ ಎಂಬುದು ತೀರ್ಮಾನ ನಿಮಗೆ ಬಿಟ್ಟೋದು. ಈ ಬಾರಿಯೂ ತುಂಗಭದ್ರಾ ಡ್ಯಾಂಗೆ ಗೇಟ್ ಅಳವಡಿಸುವುದು ಅನುಮಾನ. ಹೀಗಾಗಿ ರೈತರು ಸರ್ಕಾರ ಹಾಗೂ ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಅಂತೂ ಈ ಬೇಸಿಗೆಯಲ್ಲಿ ಹೊಸ ಕ್ರಸ್ಟ್ ಗೇಟ್ ಕೊಡಿಸುವಂತ ಭಾಗ್ಯ ಈಗ ಒದಗಿ ಬರ್ತಾ ಇದೆ ಅನ್ನುವಂಥ ನಂಬಿಕೆ ಇತ್ತು. ಆದರೆ ಈ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆದಂತೆ ಈಗ ಕಾಣಿಸ್ತಾ ಇದೆ. ಈ ಕ್ರಸ್ಟ್ ಗೇಟ್ಗಳ ತಯಾರಿಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಟಿಬಿ ಡ್ಯಾಂ ರಿಪೇರಿಗೆ ಕೂಡಿ ಬರ್ತಿಲ್ಲ ಮುಹೂರ್ತ. ಬೇಸಿಗೆಯಲ್ಲೂ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಷ್ಟ. 3 ರಾಜ್ಯ 8 ಜಿಲ್ಲೆಗಳ ಜೀವನಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ದುರಂತದ ಬಳಿಕ ಎಲ್ಲ ಕ್ರಸ್ಟ್ ಗೇಟ್ಗಳ ದುರ್ಬಲತೆ ಬಹಿರಂಗಗೊಂಡಿತು. ತಜ್ಞರು ಎಲ್ಲ 33 ಗೇಟ್ಗಳನ್ನು ಬದಲಾಯಿಸಲು ಸಲಹೆ ನೀಡಿದರು. ಆದರೆ ಕ್ರಸ್ಟ್ ಗೇಟ್ ದುರಂತ ನಡೆದು 1.5 ವರ್ಷವಾಗುತ್ತಾ ಬಂದರು. ಹೊಸ ಗೇಟ್ಗಳ ಅಳವಡಿಕೆಗೆ ಮುಹೂರ್ತ ಕೂಡಿ ಬಂದಿಲ್ಲ. ಕ್ರಸ್ಟ್ ಗೇಟ್ಗಳ ತಯಾರಿಸುವ ಕೆಲಸ ಇನ್ನೂ ಆಮೆಗತಿಯಲ್ಲಿ ಸಾಗ್ತಿದೆ. ಕಳೆದ ಬೇಸಿಗೆಯಲ್ಲೇ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಾಗುತ್ತೆ ಎನ್ನಲಾಗಿತ್ತು. ಆದರೆ ಈ ಬೇಸಿಗೆಗೂ ಗೇಟ್ ಅಳವಡಿಕೆ ಮಾಡೋದು ಅನುಮಾನವಾಗಿದೆ. ಡ್ಯಾಂನ 33 ಗೇಟ್ಗಳ ಪೈಕಿ ಕೇವಲ 16 ಕ್ರಸ್ಟ್ ಗೇಟ್ಗಳು ಮಾತ್ರ ತಯಾರಾಗಿದ್ದು, ಇನ್ನೂ 17 ಕ್ರಸ್ಟ್ ಗೇಟ್ಗಳು ತಯಾರಾಗಬೇಕಿದೆ. ಮೊನ್ನೆ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸರ್ಕಾರದ ಬಳಿ ದುಡ್ಡಿಲ್ಲ ಎಂದು ಟೀಕಿಸಿದ್ದಾರೆ. ಮಾರ್ಚ್ ಅಲ್ಲಿ ಕಂಪ್ಲೀಟ್ ಆಗ್ತತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀವಿ ಅಂತ ಆ ತರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವೆಂಬರ್ ಡಿಸೆಂಬರ್ ವರೆಗೂ ಹೋಗ್ಬೋದು. ಅಂದ್ರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲುನು ಕೂಡ ಪೇಮೆಂಟ್ ಆಗಿಲ್ಲ ಅಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ.
ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವ್ನು ಕೆಲಸ ಮಾಡಲ್ಲ. ಒಂದ್ ಕಡೆ ರೈತರು ಎರಡನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತೂ ಗಮನನೂ ಇಲ್ಲ. ಸದ್ಯ ಟಿಬಿ ಡ್ಯಾಂನಲ್ಲಿ 70 ಟಿಎಂಸಿ ನೀರಿದ್ದು ಕ್ರೆಸ್ಟ್ ಗೇಟ್ ಕೂರಿಸಬೇಕು ಎಂದರೆ 40 ಟಿಎಂಸಿ ನೀರು ಜಲಾಶಯದಲ್ಲಿರಬೇಕು. ಇದಕ್ಕೆ ಇನ್ನೂ 30 ಟಿಎಂಸಿ ನೀರು ಖಾಲಿ ಮಾಡಬೇಕು. ಆದರೆ ಡ್ಯಾಂನಲ್ಲಿ 30 ಟಿಎಂಸಿ ನೀರು ಖಾಲಿ ಮಾಡಿದ್ರೂ ಕ್ರೆಸ್ಟ್ ಗೇಟ್ ಕೂರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇನ್ನೂ 17 ಗೇಟ್ಗಳನ್ನು ತಯಾರಿಸೋದು ಬಾಕಿ ಇದೆ. ಕಳೆದ 1.5 ವರ್ಷಗಳಲ್ಲಿ ನಾನಾ ಕಂಪನಿಗಳು ರೆಡಿ ಮಾಡಿದ್ದು ಕೇವಲ 16 ಗೇಟ್ಗಳನ್ನು ಮಾತ್ರ. ಹೀಗಾಗಿ ಇನ್ನು 6 ತಿಂಗಳಲ್ಲಿ 17 ಕ್ರೆಸ್ಟ್ ಗೇಟ್ಗಳನ್ನು ತಯಾರಿಸೋದು ಡೌಟ್ ಎನ್ನಲಾಗ್ತಿದೆ. 16 ಗೇಟ್ ಇವತ್ತು 4 ತಿಂಗಳ ಸಮಯ ಕಂಡು ತಾಂಡತ್ತೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡೂ ಇಲ್ಲ, ಗೇಟ್ ಹೆಂಗೆ ರೆಡಿ ಮಾಡ್ತಾರೆ? ಒಂದು ವೇಳೆ ಗೇಟ್ ರೆಡಿ ಆಗದೆ ಹೋದರೆ ನಾಳೆ ಮಳೆಗಾಲದ ಪರಿಸ್ಥಿತಿ ಹಂಗಾಗಿ ಸರ್ಕಾರ ಚಿಂತನೆ ಮಾಡಬೇಕು. ದಯವಿಟ್ಟು ಅದೇನೋ ನೀವು ಕಾನೂನನ್ನು ಕೈ ಬಿಡ್ರಿ. ಇವತ್ತು ಆಂಧ್ರ ಪ್ರದೇಶ ದುಡ್ಡು ಕೊಡಬೇಕು ಗೇಟ್ಗೆ, ನಂತರ ಕರ್ನಾಟಕ ಆಂಧ್ರ ಪ್ರದೇಶಕ್ಕೆ ಭಾಗ ಕೊಡ್ಬೇಕಂತಕ್ಕಂಥದ್ದು ಕಾನೂನು ಅದು. ಆದರೆ ಕಾನೂನಾತ್ಮಕವಾಗಿ ಓದ್ತಾ ಇದ್ದರೆ ನೀವು ಆಂಧ್ರ ಕರ್ನಾಟಕದ ಮುಖ್ಯ ನೀರಾವರಿ ಅಧಿಕಾರಿಗಳನ್ನ ಒಂದು ಟಚ್ ಅಪ್ ಮಾಡಿ ಸಭೆ ಕರ್ರಿ. ಇಲ್ಲದೆ ಹೋದರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಈ ಗೇಟ್ ಮಾಡ್ತಕ್ಕಂಥ ಸ್ಥಳಕ್ಕೆ ಆಗಮಿಸಿ ಇದನ್ನು ವೀಕ್ಷಣೆ ಮಾಡಿ ನಮ್ಮ ಜಲಾಶಯಕ್ಕೆ ಏನಾದರೂ ನ್ಯಾಯ ಒದಗಿಸ್ಕೊಡ್ತಾರೆ, ಇಲ್ಲ ಮುಂದಿನ ದಿನಗಳಲ್ಲಿ ನೀವೇನು ನಮ್ಮ ರೈತರಿಂದ ವಿರೋಧ ಎದುರಿಸ್ತಾರೆ ಎಂಬುದು ತೀರ್ಮಾನ ನಿಮಗೆ ಬಿಟ್ಟೋದು. ಈ ಬಾರಿಯೂ ತುಂಗಭದ್ರಾ ಡ್ಯಾಂಗೆ ಗೇಟ್ ಅಳವಡಿಸುವುದು ಅನುಮಾನ. ಹೀಗಾಗಿ ರೈತರು ಸರ್ಕಾರ ಹಾಗೂ ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಅಂತೂ ಈ ಬೇಸಿಗೆಯಲ್ಲಿ ಹೊಸ ಕ್ರಸ್ಟ್ ಗೇಟ್ ಕೊಡಿಸುವಂತ ಭಾಗ್ಯ ಈಗ ಒದಗಿ ಬರ್ತಾ ಇದೆ ಅನ್ನುವಂಥ ನಂಬಿಕೆ ಇತ್ತು. ಆದರೆ ಈ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆದಂತೆ ಈಗ ಕಾಣಿಸ್ತಾ ಇದೆ. ಈ ಕ್ರಸ್ಟ್ ಗೇಟ್ಗಳ ತಯಾರಿಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಟಿಬಿ ಡ್ಯಾಂ ರಿಪೇರಿಗೆ ಕೂಡಿ ಬರ್ತಿಲ್ಲ ಮುಹೂರ್ತ. ಬೇಸಿಗೆಯಲ್ಲೂ ಕ್ರೆಸ್ಟ್ ಗೇಟ್ಗಳ ಅಳವಡಿಕೆ ಕಷ್ಟ. 3 ರಾಜ್ಯ 8 ಜಿಲ್ಲೆಗಳ ಜೀವನಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರೆಸ್ಟ್ ಗೇಟ್ ದುರಂತದ ಬಳಿಕ ಎಲ್ಲ ಕ್ರೆಸ್ಟ್ ಗೇಟ್ಗಳ ದುರ್ಬಲತೆ ಬಹಿರಂಗಗೊಂಡಿದೆ. ತಜ್ಞರು ಎಲ್ಲ 33 ಗೇಟ್ಗಳನ್ನು ಬದಲಾಯಿಸಲು ಸಲಹೆ ನೀಡಿದರು. ಆದರೆ ಕ್ರೆಸ್ಟ್ ಗೇಟ್ ದುರಂತ ನಡೆದು 1.5 ವರ್ಷವಾಗುತ್ತಾ ಬಂದರು. ಹೊಸ ಗೇಟ್ಗಳ ಅಳವಡಿಕೆಗೆ ಮುಹೂರ್ತ ಕೂಡಿ ಬಂದಿಲ್ಲ. ಕ್ರೆಸ್ಟ್ ಗೇಟ್ಗಳ ತಯಾರಿಸುವ ಕೆಲಸ ಇನ್ನೂ ಆಮೆಗತಿಯಲ್ಲಿ ಸಾಗ್ತಿದೆ. ಕಳೆದ ಬೇಸಿಗೆಯಲ್ಲೇ ಕ್ರೆಸ್ಟ್ ಗೇಟ್ಗಳನ್ನು ಅಳವಡಿಸಲಾಗುತ್ತೆ ಎನ್ನಲಾಗಿತ್ತು. ಆದರೆ ಈ ಬೇಸಿಗೆಗೂ ಗೇಟ್ ಅಳವಡಿಕೆ ಮಾಡೋದು ಅನುಮಾನವಾಗಿದೆ. ಡ್ಯಾಂನ 33 ಗೇಟ್ಗಳ ಪೈಕಿ ಕೇವಲ 16 ಕ್ರೆಸ್ಟ್ ಗೇಟ್ಗಳು ಮಾತ್ರ ತಯಾರಾಗಿದ್ದು ಇನ್ನೂ 17 ಕ್ರೆಸ್ಟ್ ಗೇಟ್ಗಳು ತಯಾರಾಗಬೇಕಿದೆ. ಮೊನ್ನೆ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಕ್ರೆಸ್ಟ್ ಗೇಟ್ ಅಳವಡಿಕೆಗೆ ಸರ್ಕಾರದ ಬಳಿ ದುಡ್ಡಿಲ್ಲ ಎಂದು ಟೀಕಿಸಿದ್ದಾರೆ. ಮಾರ್ಚ್ ಅಲ್ಲಿ ಕಂಪ್ಲೀಟ್ ಆಗ್ತತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀವಿ ಅಂತ. ಆ ತರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವೆಂಬರ್ ಡಿಸೆಂಬರ್ ವರೆಗೂ ಹೋಗ್ಬೋದು. ಅಂದ್ರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲುನು ಕೂಡ ಪೇಮೆಂಟ್ ಆಗಿಲ್ಲ ಅಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವ್ನು ಕೆಲಸ ಮಾಡಲ್ಲ. ಒಂದ್ ಕಡೆ ರೈತರು ಎರಡನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತೂ ಗಮನನೂ ಇಲ್ಲ. ಸದ್ಯ ಟಿಬಿ ಡ್ಯಾಂನಲ್ಲಿ 70 ಟಿಎಂಸಿ ನೀರಿದ್ದು ಕ್ರೆಸ್ಟ್ ಗೇಟ್ ಕೂರಿಸಬೇಕು ಎಂದರೆ 40 ಟಿಎಂಸಿ ನೀರು ಜಲಾಶಯದಲ್ಲಿರಬೇಕು. ಇದಕ್ಕೆ ಇನ್ನೂ 30 ಟಿಎಂಸಿ ನೀರು ಖಾಲಿ ಮಾಡಬೇಕು. ಆದರೆ ಡ್ಯಾಂನಲ್ಲಿ 30 ಟಿಎಂಸಿ ನೀರು ಖಾಲಿ ಮಾಡಿದ್ರೂ ಕ್ರೆಸ್ಟ್ ಗೇಟ್ ಕೂರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇನ್ನೂ 17 ಗೇಟ್ಗಳನ್ನು ತಯಾರಿಸೋದು ಬಾಕಿ ಇದೆ. ಕಳೆದ 1.5 ವರ್ಷಗಳಲ್ಲಿ ನಾನಾ ಕಂಪನಿಗಳು ರೆಡಿ ಮಾಡಿದ್ದು ಕೇವಲ 16 ಗೇಟ್ಗಳನ್ನು ಮಾತ್ರ. ಹೀಗಾಗಿ ಇನ್ನು 6 ತಿಂಗಳಲ್ಲಿ 17 ಕ್ರೆಸ್ಟ್ ಗೇಟ್ಗಳನ್ನು ತಯಾರಿಸೋದು ಡೌಟ್ ಎನ್ನಲಾಗ್ತಿದೆ. 16 ಗೇಟ್ ಇವತ್ತು 4 ತಿಂಗಳ ಸಮಯ ಕಂಡು ತಾಂಡತ್ತೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡೂ ಇಲ್ಲ, ಗೇಟ್ ಹೆಂಗೆ ರೆಡಿ ಮಾಡ್ತಾರೆ? ಒಂದು ವೇಳೆ ಗೇಟ್ ರೆಡಿ ಆಗದೆ ಹೋದರೆ ನಾಳೆ ಮಳೆಗಾಲದ ಪರಿಸ್ಥಿತಿ ಹಂಗಾಗಿ ಸರ್ಕಾರ ಚಿಂತನೆ ಮಾಡಬೇಕು. ದಯವಿಟ್ಟು ಅದೇನೋ ನೀವು ಕಾನೂನನ್ನು ಕೈ ಬಿಡ್ರಿ. ಇವತ್ತು ಆಂಧ್ರ ಪ್ರದೇಶ ದುಡ್ಡು ಕೊಡಬೇಕು ಗೇಟ್ಗೆ, ನಂತರ ಕರ್ನಾಟಕ ಆಂಧ್ರ ಪ್ರದೇಶಕ್ಕೆ ಭಾಗ ಕೊಡ್ಬೇಕಂತಕ್ಕಂಥದ್ದು ಕಾನೂನು ಅದು. ಆದರೆ ಕಾನೂನಾತ್ಮಕವಾಗಿ ಓದ್ತಾ ಇದ್ದರೆ ನೀವು ಆಂಧ್ರ ಕರ್ನಾಟಕದ ಮುಖ್ಯ ನೀರಾವರಿ ಅಧಿಕಾರಿಗಳನ್ನ ಒಂದು ಟಚ್ ಅಪ್ ಮಾಡಿ ಸಭೆ ಕರ್ರಿ. ಇಲ್ಲದೆ ಹೋದರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಈ ಗೇಟ್ ಮಾಡ್ತಕ್ಕಂಥ ಸ್ಥಳಕ್ಕೆ ಆಗಮಿಸಿ ಇದನ್ನು ವೀಕ್ಷಣೆ ಮಾಡಿ ನಮ್ಮ ಜಲಾಶಯಕ್ಕೆ ಏನಾದರೂ ನ್ಯಾಯ ಒದಗಿಸ್ಕೊಡ್ತಾರೆ, ಇಲ್ಲ ಮುಂದಿನ ದಿನಗಳಲ್ಲಿ ನೀವೇನು ನಮ್ಮ ರೈತರಿಂದ ವಿರೋಧ ಎದುರಿಸ್ತಾರೆ ಎಂಬುದು ತೀರ್ಮಾನ ನಿಮಗೆ ಬಿಟ್ಟೋದು. ಈ ಬಾರಿಯೂ ತುಂಗಭದ್ರಾ ಡ್ಯಾಂಗೆ ಗೇಟ್ ಅಳವಡಿಸುವುದು ಅನುಮಾನ. ಹೀಗಾಗಿ ರೈತರು ಸರ್ಕಾರ ಹಾಗೂ ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.